ಮತ್ತು ದಳದಳ್ಳಿ ಗ್ರಾಮಕ್ಕೆ ನಮ್ಗೆ ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮಕ್ಕಾಗಲಿ ಅಥವಾ ಈ ರೀತಿ ಫಂಕ್ಷನ್ಗಳಿಗಾಗಲಿ ಯಾವುದು ಬಂದಿಲ್ಲ. ಚುನಾವಣಾ ಪ್ರಚಾರಕ್ಕೆ ಮಾತ್ರ ಬಂದಿದ್ದೆ. ಆಗ್ಲೂ ಕೂಡ ನೀವು ಬಹಳ ಪ್ರೀತಿಯಿಂದ ಅಭಿಮಾನದ ಬರ್ಮಾಡ್ಕೊಂಡಿದ್ರಿ. ಇವತ್ತು ಕೂಡ ಅಷ್ಟೇ ಪ್ರೀತಿ ಅಭಿಮಾನದ ಬರ್ಮಾಡ್ಕೊಂಡಿದ್ದೀರಿ. ಇದಕ್ಕೆ ಕಾರಣ ನೀವೆಲ್ಲರೂ ಕೂಡ ತಂದೆಯವರ ಮೇಲೆ ಇಟ್ಟಿರುವಂತಹ ಪ್ರೀತಿ, ವಿಶ್ವಾಸ, ಅಭಿಮಾನ ಆಧಾರ. ಅದಕ್ಕೆ ಎಲ್ಲರೂ ಕೂಡ ವಂದನೆಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಸರ್, ಇವತ್ತು ಅವರು ಬಂದಿರೋದೇ ನಮ್ಗೆ ಒಂದು ಹೆಮ್ಮೆ ಸರ್. ಅದು ನಮ್ಮ ಊರಿಗೆ ಇದೇ ವಿಧಾನ ಪರಿಷತ್ ಸದಸ್ಯರಾಗಿ ಇದೇ ಮೊದಲ ಬಾರಿಗೆ ಬಂದಿರೋ ಸರ್ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು. ಅವರು ಬಂದಿರೋ ಬಿಟ್ಟರೆ ಸಾಹೇಬ್ರೆ ಮೊದಲ ವಿಧಾನ ಪರಿಷತ್ ಆಗಿ ಇದೇ ಮೊದಲನೇ ಬಾರಿಗೆ ಬಂದಿರೋ ಸರ್ ಅವರು. ಅದಕ್ಕೆ ನಾವು ಅದ್ದೂರಿಯಾಗಿ ಅವ್ರಿಗೆ ಸ್ವಾಗತ ಮಾಡೋಕೆ ನಮ್ಗೆ ಕನಸಾಗಿತ್ತು ಸರ್. ಈ ತರ ಬರ್ತಾರ ಅಂತ ನಾವು ಅನ್ಕೊಂಡಿರಲಿಲ್ಲ ಸರ್. ಅವ್ರು ಬರ್ತಿರಲಿಲ್ಲ ಸರ್. ಅದು ಅವ್ರು ನಮ್ಗೆ ಬಂದಿರೋದು ನಮ್ಗೆ ಅದೃಷ್ಟ ಸರ್. ಅದು ಸಿದ್ದರಾಮಯ್ಯ ಎತ್ತಿನ ಬಂದಿರೋದು ನಮ್ಗೆ, ನಮ್ಮೆಲ್ಲರಿಗೂ, ನಮ್ಮ ಯುವಕ ಮಿತ್ರರು ಎಲ್ಲರಿಗೂ ಒಂಥರ ಊರೇ ಒಂಥರ ಹಬ್ಬ ಆದಂಗೆ ಆಗ್ಬಿಟ್ಟಿದೆ ಸರ್ ಅದು. ಎಲ್ಲ ಪರವಾಗಿ ಕೂಡ ದಳದಳ್ಳಿ ಗ್ರಾಮದಲ್ಲಿ ಏನೇನು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕೋ ಅಷ್ಟು ಕಲ್ಪಿಸ್ಕೊಡ್ತೀನಿ. ಖಂಡಿತ ನಿಮ್ಮ ಗ್ರಾಮದಲ್ಲಿ ಏನ್ ಕೆಲಸ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಒಂದೆರಡು ಕೆಲಸ ಹೇಳಿದಿರಿ, ಇನ್ನೂ ಮಿಕ್ಕದ ಪಟ್ಟಿ ಮಾಡ್ಕೊಡಿ. ಅಷ್ಟು ಕೆಲಸ ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳಿ ಇವತ್ತಿಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಗಳ ಜೊತೆ ಸಮಯ ಕಳೆಯೋದಕ್ಕೆ, ನಿಮ್ಗಳ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ನೀವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. Okay, thank you.
ಗಜಮುಖನೇ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಕರುಣೀನೆ ಏಳು ಲೋಕದ ಅಣುವಣುವಿನಕ್ಕೆ ನೀನೆ ಕಾರಣ ಏಳು ಅಣುವಿನ ಇಹ ಪರದ ಸಾಧನಕ್ಕೆ ಹೆಜ್ಜೆಗೌಡ ಸರ್ ಅವರು ಹಾಗೂ ಗೋಪಾಲ್ ಸರ್ ಅವರಿಗೆ ನಮ್ಮ ಕನಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ನಮ್ಮ ದಡದಹಳ್ಳಿ ಗ್ರಾಮದ ಎಲ್ಲ ಸನ್ಮಾನ್ಯ ಶ್ರೀ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಮ್ಮ ಗ್ರಾಮದ ಕನಕ ಕ್ರಾಂತಿ ಸಂಗೊಳ್ಳಿ ರಾಯಣ್ಣ ಹಾಗೂ ಗ್ರಾಮದ ಸಮಸ್ತ ಜನತೆಯ ಪರವಾಗಿ ಸ್ವಾಗತ ಹಾಗೂ ಮಾಲಾರ್ಪಣೆ. ಹಾಗೆಯೇ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಹಾಗೂ ಮೂಡ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆ ಸರ್, ಇವತ್ತು ಅವರು ಬಂದಿರೋದೇ ನಮ್ಗೆ ಒಂದು ಹೆಮ್ಮೆ ಸರ್. ಅದು ನಮ್ಮ ಊರಿಗೆ ಇದೇ ವಿಧಾನ ಪರಿಷತ್ ಸದಸ್ಯರಾಗಿ ಇದೇ ಮೊದಲ ಬಾರಿಗೆ ಬಂದಿರೋ ಸರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು. ಅವರು ಬಂದಿರೋ ಬಿಟ್ಟರೆ ಸಾಹೇಬ್ರೆ ಮೊದಲ ವಿಧಾನ ಪರಿಷತ್ತಾಗಿ ಇದೇ ಮೊದಲನೇ ಬಾರಿಗೆ ಬಂದಿರೋ ಸರ್ ಅವರು. ಅದಕ್ಕೆ ನಾವು ಅದ್ದೂರಿಯಾಗಿ ಅವ್ರಿಗೆ ಸ್ವಾಗತ ಮಾಡ್ಬೇಕು ನಮ್ಮ ಕನಸಾಗಿತ್ತು ಸರ್. ಈ ಥರ ಬರ್ತಾರ ಅಂತ ನಾವು ಅನ್ಕೊಂಡಿರಲಿಲ್ಲ ಸರ್. ಅವ್ರು ಬರ್ತಾರ ಬರೋದು ಗೊತ್ತಿರಲಿಲ್ಲ ಸರ್. ಅದು ಅವ್ರು ನಮ್ಗೆ ಬಂದಿರೋದು ನಮ್ಗೆ ಅದೃಷ್ಟ ಸರ್. ಅದು ಸಿದ್ದರಾಮಯ್ಯ ಯತೀಂದ್ರಣ್ಣ ಬಂದಿರೋದು ನಮಗೆ, ನಮ್ಮೆಲ್ಲರಿಗೂ, ನಮ್ಮ ಯುವಕ ಮಿತ್ರರು ಎಲ್ಲ ಎಲ್ರಿಗೂ ಒಂಥರ ಊರೇ ಒಂಥರ ಹಬ್ಬ ಆದಂಗೆ ಆಗ್ಬಿಟ್ಟಿದೆ ಸರ್. ಅದು ಅವರೇ ಮಾತಾಡ್ತಾ ಅಂದ್ರು, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವೆಲ್ಕಮ್ ಮಾಡ್ಕೊಂಡಿದ್ದೀರಿ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೀನಿ, ಏನಿದ್ರು ಕೊಡಿ ಅಂತ ಕೇಳ್ಕೊಂಡ್ರೆ ನಿಮ್ಗೆ ಏನಂತ ಅನಿಸ್ತು ಸರ್? ಖಂಡಿತ ಅವರು ಕೆಲಸ, ನಮ್ಮ ಊರಿನ ಕೆಲಸ, ಯಾವುದೇ ಒಂದು ಕೆಲಸ ಆದರೂ ಖಂಡಿತ ಮಾಡ್ತಾ ಇದ್ದಾರೆ ಸರ್. ಅದು ಅವರು ಸಾಹೇಬರು ದೊಡ್ಡವರು, ಸಿದ್ದರಾಮಯ್ಯ ಸಾಹೇಬರು ಇನ್ನು ನುಡಿದೆ ಅಂತ ಹೆಂಗೆ ನಡ್ಕೊಂಡಿದ್ದಾರೆ ಅದೇ ಥರ ಇವರು ನಮ್ಮ ಯತೀಂದ್ರಣ್ಣನೂ ನಡ್ಕೊತಾರೆ ಸರ್. ಮುಂದಿನ ದಿನಗಳಲ್ಲಿ ಅವರು ಮಿನಿಸ್ಟರ್ ಆಗಿ ನಮ್ಮ ಊರಿಗೆ ಬರಬೇಕು ಅಂತ ನಮ್ಮ ಎಲ್ಲ ಆಸೆ ಇದೆ ಸರ್. ಅದು ನಮ್ಮ ಬೇಡಿಕೆ ಹೇಳಿದ್ರು ಸರ್ ಸಾಹೇಬ್ರಿಗೆ, ಯತೀಂದ್ರಣ್ಣಗೆ ಹೇಳಿದ್ರು ಸರ್. ಈಗ ನೀವು ಗುದ್ಲಿ ಪೂಜಾ ನೀವು ಮಾಡಿದ್ದೀರಾ, ನಮಗೆ ದೊಡ್ಡವ್ರ ಕರೆದಿ, ಸಿದ್ದರಾಮಯ್ಯ ಸಾಹೇಬ್ರು ಕರೆದಿ ನಮಗೆ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಸರ್. ನಮ್ಮ ಊರಿನ ಪರವಾಗಿ, ನಮ್ಮ ಯುವಕ ಮಿತ್ರರ ಪರವಾಗಿ ನಾವೆಲ್ಲ ಕೇಳ್ಕೊಂಡಿದ್ದೀವಿ ಸರ್. ಅದು ಹಾಂ ಸರ್. ಕನಕ ಕ್ರಾಂತಿ ಸರ್, ಇದು ನಮ್ಮ ಯುವಕ ಮಿತ್ರರಿಗೆ ಒಂದು ಆಸೆ ಆಗ್ಬಿಟ್ಟಿದೆ ಸರ್. ಅವನು ಬೆಳಗಾವಿಲಿ ಕನಕ ಸಂಗೊಳ್ಳಿ ರಾಯಣ್ಣ ಅಲ್ಕಾದ ಸರ್. ಅದು ಇಲ್ಲಿ ಅವ್ರದ್ದು ನೆನಪಿಗೋಸ್ಕರ, ಅವ್ರು ಮಾಡಿರೋ ಕೆಲಸಗೋಸ್ಕರ ಪ್ರತಿ ಒಂದು ಹಳ್ಳಿಲಿ ಕನಕ ಕ್ರಾಂತಿ ಉಡ್ಲಿ ಅಂತ ನಮ್ಮ ಆಸೆ ಸರ್. ಅದು ಅದರಿಂದ ನಮ್ಮ ಯುವಕ ಮಿತ್ರರೆಲ್ಲ ಹಮ್ಮಿಕೊಂಡಿದ್ರು. ಅವರು ನಮಗೆಲ್ಲ ಎಲ್ಲ ಥರದ್ದು ಸಪೋರ್ಟ್ ಮಾಡ್ಕೊಂಡು ಮಾಡಿಕೊಟ್ಟಿದ್ದಾರೆ ಸರ್ ನಮಗೆ. ಸರ್, ಇದು ಖಂಡಿತ ಇತಿಹಾಸ ಸರ್. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರು ಏನು ಕೆಲಸ ಕಾರ್ಯಗಳು ಮಾಡಿರ್ತಾರೆ, ಅದೇ ಥರ ಯತೀಂದ್ರಣ್ಣ ಬಂದಿರೋದು ನಮ್ಗೆ ಇತಿಹಾಸ ಸರ್. ಅದು ಇತಿಹಾಸ ಸರ್. ಸರ್, ಖಂಡಿತ ನಮ್ಮ ಸಾಹೇಬ್ರಿಗೆ ಕೇಳ್ಕೊಂಡಿದ್ದೀವಿ ಸರ್. ನಮಗೆ ಸಿದ್ದರಾಮಯ್ಯ ಸಾಹೇಬರು ಬಿಟ್ಟರೆ 2008 ಒಳಗಡೆ ಬಿಟ್ಟರೆ ಇಲ್ಲಿವರೆಗೂ ಯಾವುದೂ ಕಾಮಗಾರಿಗಳು ಆಗಿಲ್ಲ ಸರ್. ನಮಗೆ ನಮ್ಮ ಊರಿಗೆ ನಮ್ಮ ಗ್ರಾಮಕ್ಕೆ ಒಳಚರಂಡಿ ಆಗಲಿ, ರಾಮ ಮಂದಿರ ಆಗಲಿ, ಅಂಬೇಡ್ಕರ್ ಭವನ ಆಗಲಿ ಸರ್, ಇದುವರೆಗೂ ಯಾವುದೇ ಅಭಿವೃದ್ಧಿ ಕೆಲಸ ಇದುವರೆಗೂ ಯಾವುದೂ ಆಗಿಲ್ಲ ಸರ್. 2008ರಿಂದ ಇಲ್ಲಿವರೆಗೂ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರಿದಾಗೆ ಟ್ಯಾಂಕ್ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ. ಅವ್ರು ಬಿಟ್ಟರೆ ರೋಡ್ಗಳು ಡೆವಲಪ್ಮೆಂಟ್ ಇದುವರೆಗೂ ಯಾವುದೇ ಕೆಲಸ ಕಾಮಗಾರಿ ಆಗಿಲ್ಲ ಸರ್. ಅವಾಗ ನಮ್ಮ ಯತೀಂದ್ರಣ್ಣ ಕೇಳ್ಕೊಂಡು ಅವರು ಖಂಡಿತ ನಿಮ್ಮ ಊರಿಗೆ ಒಳಚೇರಿ ಏನು ಕೆಲಸ ಮಾಡ್ಕೊಟ್ಟಿಲ್ಲ, ನಾನು ಸಾಹೇಬ್ರು ಬಿಟ್ಟರೆ ನಾನು ಮಾಡಲೇ ಮಾಡ್ಕೊಡ್ತೀನಿ, ನೀವು ಹೇಳಿದ್ರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಊರಿನ ಪರವಾಗಿ ನಾನು ಕೇಳಿದೆ, ಅದಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಹೌದು ಸರ್, ಹೌದು ಸರ್, ಖಂಡಿತ. ಅಲ್ಲ ಸರ್, ಹೌದು ಸರ್, ಖಂಡಿತ ಸರ್. ಈಗ ನನ್ನ ಹತ್ರ 100 ರೂಪಾಯಿನೂ ಇಲ್ಲ ಸರ್. ಇರಬೇಕು ಅಂದರೆ ನಂಗೆ ಎಲೆಕ್ಷನ್ ನಿಂತ್ಕೋಬೇಕು, 100 ರೂಪಾಯಿನೂ ಇಲ್ಲ.
ನಾನು ಈ ಮಟ್ಟ ಎಲೆಕ್ಷನ್ ಇದ್ದೆ ನಾನು ನಾನು ಇಂದ್ಕಂತ ಎಲ್ಲ ಗಾಳಿ ಕೆಲಸ ಮಾಡ್ತಿದ್ದನು ಸರ್. ನಾನು ಈ ಮಟ್ಟದಲ್ಲಿ ಹಿಂಗೆ ಮಾತಾಡ್ತೀನಿ ಅಂತ ನಂಗೆ ಕನಸಲು ಕಂಡಿರಲಿಲ್ಲ. ನಮ್ಮ ಯುವಕ ಮಿತ್ರರು, ನಮ್ಮ ಊರಿನ ಹೆಣ್ಮಕ್ಳು, ಗ್ರಾಮಸ್ಥರು, ಪ್ರತಿಯೊಬ್ಬರು ನಮ್ಮ ಎಲ್ಲ ಸ್ನೇಹಿತರು ಎಲ್ಲ ಸೇರಿ ಸರ್ ಎಲ್ಲ ಒಗ್ಗಟ್ಟಾಗಿ ನನಗೆ ಎಲ್ಲ ಅವರೇ ನಮ್ಮ ಊರು ಹೆಂಗಸರು ಅಷ್ಟೇ ಸರ್. ಯಾರ್ಯಾದ್ರೂ ದುಡ್ಡು ನಾನೇ ತಗೊಡ, ಇಲ್ಲ ಬೇಡ ಹೋಗಪ್ಪ, ನೀನೇ ಚೆನ್ನಾಗಿರಪ್ಪ, ನೀನು ಗೆದ್ದಪ್ಪ, ಊರಿಗೆ ಒಳ್ಳೇದು ಮಾಡಪ್ಪ ಅಂತ ಜನಗಳೆಲ್ಲ ಊರಿನ ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ನಮ್ಗೆ ಹೇಳಿದ್ದಾರೆ ಸರ್. ಪ್ರತಿಯೊಬ್ಬರು ಹೇಳಿದ್ದಾರೆ. ಸರ್ ಖಂಡಿತ ಸರ್ ನಮ್ಮ ಗ್ರಾಮಸ್ಥರು ಅವ್ರಿಗೆ ನಾವು ಏನು ಇದು ಮಾಡಿ ನಮಗೆ ಮಾಡಿದ್ದಾರೆ ಸರ್. ನಮಗೆ ಯಾವತ್ತಿದ್ರು ನಮ್ಮ ಗ್ರಾಮಸ್ಥರು ನಮ್ಮ ಪರವಾಗಿ ಇರ್ತಾರೆ ಸರ್. ನಾನು ಗ್ರಾಮಸ್ಥರ ಪರವಾಗಿ ಅವರು ಏನೇ ಹೇಳಿದ್ರು ಕೆಲಸ ಮಾಡಿಕೊಂಡು ಇದುವರೆಗೂ ಹೋಗ್ತಾ ಇದ್ದೀನಿ ಸರ್. ಜೊತೆಲೇ ಸರ್ ಸದಾ ನಮ್ಮ ಯುವಕ ಮಿತ್ರರು, ನಮ್ಮ ಸ್ನೇಹಿತರು ಇವರೆಲ್ಲ ಸೇರಿ ಸರ್ ಎಲ್ಲ ಇದೊಂದು ಇದು ಮಾಡಬೇಕು ಅಂದರೆ ಕಾರಣ ನಮ್ಮ ಕನಕಕ್ರಾಂತಿ ಸಂಗೊಳ್ಳಿ ಯುವಕರುಗಳು ನಮ್ಮ ಇಲ್ಲಿ ಜೊತೆ ನಿಂತಿದ್ದಾರಲ್ಲ ಸರ್, ಇವರೇ ನಮ್ಮ ಬೆನ್ನೆಲುಬಾಗಿ ಪ್ರತಿ ಹೆಜ್ಜೆಗೂ ಎಲೆಕ್ಷನಿಂದ ಹಿಡಿದು ಇದುವರೆಗೂ ನಾವು ಎಲ್ಲ ಬರ್ಬೇಕಂದ್ರೆ ಇವರೇ ಕಾರಣ ಸರ್. ಇದೆಲ್ಲ ಇಷ್ಟಕ್ಕೆ ಎಲ್ಲ ಕಾರಣ ಆಗಿ ಸರ್. ಆಮೇಲೆ ನಮ್ಮ ಬ್ಯಾಕ್ ಸಪೋರ್ಟ್ ಆಗಿ ನಮ್ಮ APMC ಬಸವರಾಜಣ್ಣ ಅವರು ಏನೇ ಕೆಲಸ ಏನೇ ಮಾಡ್ತು ಅಂತ ಹೇಳಿದ್ರೆ ಅವರು ಮಾಡೋಗು, ಹೋಗಿ ಏನೋ ಮಾಡೋಗು, ಆಯ್ತು ಮಾಡೋಗು ಅಂತ ಹೇಳ್ತಾರೆ ಸರ್. ಅದು ನಮಗೆ ಎಲ್ಲ ನಮ್ಗೆ ಇನ್ನೂ ದೊಡ್ಡನ ಶಕ್ತಿ ಇದ್ದಂಗೆ ಸರ್ ಅದು ನಮ್ಮ ಭಾಗದಲ್ಲಿ. ಸರ್ ಈಗ ದಡದಳ್ಳಿಗೊಂದು ಹಬ್ಬನೇ ಆದಂಗೆ ಆಗ್ಬಿಟ್ಟಿದೆ ಸರ್. ಶುಭ ದಿನ ಸರ್ ಈಗ ಇವತ್ತಿನ ದಿನ ಸರ್ ನಮಗೆ ಸರ್. ನಮ್ಮ ಊರಿನ ಗ್ರಾಮಸ್ಥರಿಗೆ ನನಗೆ ಇಷ್ಟೊಂದು ಆಸ್ತಿ ವರ್ಧಿಸಿ ನನ್ನೆಲ್ಲ ಇಲ್ಲಿವರೆಗೆ ಇದು ಮಾಡಕ್ಕೆ ಬಿಟ್ಟು ನನ್ನ ಅಭಿಮಾನಿಗಳು, ನನ್ನ ಸ್ನೇಹಿತರು, ನನ್ನೆಲ್ಲ ಅಕ್ಕ ತಂಗರಿಗೆ ಎಲ್ಲರಿಗೂ ನಾ ಶುಭ ಕೋರ್ತಾ ಇದು ಮಾಡ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ ಸರ್. ನಮ್ಮ ದಡದಳ್ಳಿ ಗ್ರಾಮಸ್ಥರು, ನಮ್ಮ ಎಲ್ಲ ಅಕ್ಕ ತಂಗರಿಗೂ ಎಲ್ರಿಗೂ ನಮಸ್ಕಾರ ಸರ್. ಚಾಮುಂಡೇಶ್ವರಿ ಕ್ಷೇತ್ರದ ದಡದಳ್ಳಿ ಗ್ರಾಮದಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆ ಕಾಮಗಾರಿಗೆ ಗುದ್ಲಿ ಪೂಜೆಯನ್ನ ಮಾಡೋದಕ್ಕೆ ನಮ್ನೆಲ್ಲರೂ ಕರೆಸಿದೀವಿ ಇವತ್ತು ಒಂದು ಕಾರ್ಯಕ್ರಮಕ್ಕೆ. ಮತ್ತೆ ಅದ್ರ ಜೊತೆಗೆ ಇಲ್ಲಿ ದಡದಳ್ಳಿ ಗ್ರಾಮದಲ್ಲಿ ಇಲ್ಲಿನ ಗ್ರಾಮಸ್ಥರು ಮತ್ತು ಮುಖ್ಯವಾಗಿ ಯುವಕರೆಲ್ಲ ಸೇರಿ ಮತ್ತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಹೆಸರಲ್ಲಿ ಒಂದು ಟ್ರಸ್ಟ್ ಕೂಡ ಮಾಡಿಕೊಂಡು ಅದ್ರ ಉದ್ಘಾಟನೆ ಕೂಡ ಕರೆಸಿದರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೂಡ ಮಾಜಿ ಅಧ್ಯಕ್ಷರಾದಂತಹ ಮರಿಗೌಡರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಅರುಣ್ ಅವರು ಬಂದಿದ್ದಾರೆ. ಮತ್ತೆ ನಮ್ಮ ಮೈಮೂಲ್ನ ನಾಮನಿರ್ದೇಶಿತ ನಿರ್ದೇಶಕರಾದಂತಹ ಗುರುಸ್ವಾಮಿ ಅವರು ಬಂದಿದ್ದಾರೆ. ಮತ್ತೆ ಈಗ ತಾನೇ ನಮ್ಮೆಲ್ಲ ಕೂತ್ ಮಾತನಾಡಿದಂತ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂತಹ ಸಿದ್ದರಾಜ್ ಅವರು, ಮತ್ತೆ ನಮ್ಮ ಟಿ ಸಾಲುಂಡಿ ಗ್ರಾಮದ ನಾಯಕರಾದಂತಹ ಸಿದ್ದರಾಮೇಗೌಡರು, ನಮ್ಮ ಕಡ್ಕೊಳದ ನಮ್ಮ ಸಮುದಾಯದ ಯಜಮಾನ ನಾಯಕರಾದಂತಹ ಪಟೇಲ್ ಜವರೇಗೌಡರು, ಮತ್ತೆ ನಮ್ಮ ಸುಂದೋಳ್ಳಿ ಗ್ರಾಮದ ರಂಗಪ್ಪ ಅವರು, ನಮ್ಮ ಹೊಂಬಾಳೇಗೌಡರು, ಕೋಟೆಹುಡ್ಡಿ ಮಹಾದೇವ್ ಅವರು, ಮತ್ತೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನಮ್ಮ APMC ಮಾಜಿ ಮತ್ತೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ರೀತಿ ಮುಖ್ಯ ರೂವಾರಿಯಾಗಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಬಹಳ ದಿವಸಗಳಿಂದ ನನಗೆ ಆಹ್ವಾನ ಕೊಟ್ಟು ಒತ್ತಾಯ ಮಾಡಿ ಕರ್ಕೊಂಡ್ ಬಂದಿರುವಂತಹ ಮಹಾದೇವ್ ಅವರಿದ್ದಾರೆ. ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಕನಕ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಯಾರಿದ್ದಾರೆ ಅವರು, ಮತ್ತೆ ಮಾಧ್ಯಮದ ಮಿತ್ರರು, ಸಿಬ್ಬಂದಿ ವರ್ಗದವರು, ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಬಂದು ಇಲ್ಲಿ ನೆರೆದಿರುವಂತಹ ನಮ್ಮ ದಡದಳ್ಳಿ ಗ್ರಾಮದ ನಮ್ಮೆಲ್ಲ ಮಹಿಳೆಯರು, ತಾಯಂದಿರು, ಮತ್ತೆ ಪುರುಷರು, ಅಣ್ಣ ತಮ್ಮಂದಿರು ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು. ಈಗಾಗಲೇ ಕಾರ್ಯಕ್ರಮ 3 ಗಂಟೆಗೆ ಶುರು ಆಗ್ಬೇಕಾಗಿತ್ತು, ಆದ್ರೆ ಪ್ರಾರಂಭ ಆಗಿದ್ದೆ ತಡ. ಇನ್ನು ಎಷ್ಟೋ ಜನ ರಾಜಕೀಯ ನಾಯಕರುಗಳು ಬರ್ಬೇಕಾಗಿತ್ತು, ಅವ್ರ ಕಾರಣಾಂತರಗಳಿಂದ ಬರಕಾಗಿಲ್ಲ, ಹಾಗಾಗಿ ಸ್ವಲ್ಪ ತಡವಾಗಿ ಕಾರ್ಯಕ್ರಮ ಶುರುವಾಯಿತು. ಮತ್ತೆ ಇನ್ನು ರಸಮಂಜರಿ ಕಾರ್ಯಕ್ರಮ ಬೇರೆ ಇಟ್ಕೊಂಡಿದ್ದೀರಿ, ಮನರಂಜನೆ ಕಾರ್ಯಕ್ರಮಗಳು, ಹಾಗಾಗಿ ಅದಕ್ಕೆ ನೀವೆಲ್ಲ ಹೆಚ್ಚಾಗಿ ಕಾರಣದಿಂದ ಕಾಯ್ತಿರ್ತೀರಿ. ನಾನು ಹೆಚ್ಚು ಮಾತನಾಡಿ ನಿಮ್ಮ ಸಮಯನ ಹಾಳು ಮಾಡೋದಿಲ್ಲ. ಆದ್ರೆ ಇವತ್ತು ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ಒಂದು ಸಂಘದವರು ತೀರ್ಮಾನ ಮಾಡಿ ಒಂದು ಉತ್ತಮ ಕೆಲಸ ಮಾಡಿರ್ತಾರೆ. ಅದಕ್ಕೆ ನಾನು ಮೊದಲು ಅವರಿಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ಕನಕದಾಸರು ಇರಬಹುದು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇರಬಹುದು, ಅವರೆಲ್ಲರೂ ಕೂಡ ಕುರುಬ ಸಮುದಾಯದ 2 ಹೆಮ್ಮೆಯ ಮಹನೀಯರು. ಅವರು ನಮ್ಮ ಸಮುದಾಯದ ಐಕನ್ಗಳನ್ನಾಗಿ ಪ್ರತೀಕವಾಗಿ ನಾವು ಮಾಡ್ಕೊಂಡಿದ್ದೇವೆ. ಇಬ್ರು ಕೂಡ ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ್ರು ಕೂಡ ತಮ್ಮ ಸ್ವಂತ ಪ್ರತಿಭೆಯಿಂದ ಸಮಾಜಕ್ಕೆ ಅವರು ನಿಸ್ವಾರ್ಥವಾಗಿ ಮಾಡಿದ ಸೇವೆಯಿಂದ ಇವತ್ತು ಇತಿಹಾಸದಲ್ಲಿ ಇಬ್ರು ಅಜರಾಮರವಾಗಿ ಉಳ್ಕೊಂಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಧೈರ್ಯ, ಶೌರ್ಯ, ಸ್ವಾಭಿನಿಷ್ಠೆ, ಭಕ್ತಿಗೆ, ಜ್ಞಾನಕ್ಕೆ ಹೆಸರಾದಂತವ್ರು. ಅವರ ಇಬ್ಬರಷ್ಟು ನಾವು ಸಾಧನೆ ಮಾಡಕ್ ಆಗದೆ ಹೋದ್ರು ಅವ್ರು ಹಾಕೊಟ್ಟಿರುವಂತ ದಾರಿಯಲ್ಲಿ ಕೆಲವು ಹೆಜ್ಜೆಗಳನ್ನಾದ್ರೂ ಕೂಡ ನಡುವಂತ ಪ್ರಯತ್ನ ಮಾಡಿದ್ರೆ ನಾವು ಖಂಡಿತ ನಮ್ಮ ಜೀವನ ಸಾರ್ಥಕ ಮಾಡ್ಕೋಬಹುದು. ಹಾಗಾಗಿ ಬರೀ ಅವರು ಪ್ರತಿಮೆ ನಿರ್ಮಾಣ ಮಾಡಿ ಅದನ್ನ ಮಾತ್ರ ಪೂಜೆ ಮಾಡ್ತಾರೆ ಸಾಲದು.
ಬದಲಾಗಿ ಅವರ ಹಾದಿಯಲ್ಲಿ ನಾವು ಕೂಡ ನಡೆಯುವಂತ ಪ್ರಯತ್ನ ಮಾಡಬೇಕು. ಆ ಕೆಲಸ ನೀವೆಲ್ಲರೂ ಮಾಡ್ತೀರಿ ಅಂತ ನಾನು ನಂಬಿದ್ದೇನೆ. ಅಷ್ಟು ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಅವ್ರು ಹೇಗೆ ಕೇವಲ ತಮ್ಮ ಸ್ವಾರ್ಥ ಸಾಧನೆ ಮಾಡ್ಕೊಳ್ಳದೆ ತಮ್ಮ ಸಮುದಾಯದವರಿಗೆ, ತಮ್ಮ ರಾಜ್ಯದವರಿಗೆ, ತಮ್ಮ ದೇಶದವ್ರಿಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ರು, ನಾವು ಸಂಪೂರ್ಣವಾಗಿ ನಮ್ಮ ಜೀವನ ಆ ರೀತಿ ಮುಡುಪಾಗಿ ಇಟ್ಕೊಂಡು ಇಡಕ್ಕಾಗೋದು ಬೇರೆಯವ್ರಿಗೆ ಸ್ವಲ್ಪ ಆದ್ರೂ ನಮ್ಮ ಕೈಲಾದಂತ ಸಹಾಯನ ಸಮುದಾಯಕ್ಕೆ, ಸಮಾಜಕ್ಕೆ ಮಾಡುವಂತ ಕೆಲಸ ಮಾಡಬೇಕು. ಆಗ ಜೀವನ ಸಾರ್ಥ ಆಗುತ್ತೆ. ಆ ಪ್ರಯತ್ನ ನಾವೆಲ್ಲರೂ ಮಾಡಬೇಕು. ಇವತ್ತು ಕಳವಳ್ಳಿ ಗ್ರಾಮಕ್ಕೆ ನಾನು ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮಕ್ಕಾಗ್ಲಿ ಅಥವಾ ಈ ರೀತಿ ಫಂಕ್ಷನ್ಗಳಿಗಾಗ್ಲಿ ಯಾವತ್ತೂ ಬಂದಿಲ್ಲ. ಚುನಾವಣಾ ಪ್ರಚಾರಕ್ಕೆ ಮಾತ್ರ ಬಂದಿದ್ದೆ. ಆಗ್ಲೂ ಕೂಡ ನೀವು ಬಹಳ ಪ್ರೀತಿಯಿಂದ ಅಭಿಮಾನದ ಬರ್ಮಾಡ್ಕೊಂಡಿದ್ರಿ. ಇವತ್ತು ಕೂಡ ಅಷ್ಟೇ ಪ್ರೀತಿ ಅಭಿಮಾನದ ಬರ್ಮಾಡ್ಕೊಂಡಿದ್ದೀರಿ. ಇದಕ್ಕೆ ಕಾರಣ ನೀವೆಲ್ಲರೂ ಕೂಡ ತಂದೆಯವ್ರ ಮೇಲೆ ಇಟ್ಟಿರುವಂತಹ ಪ್ರೀತಿ, ವಿಶ್ವಾಸ, ಅಭಿಮಾನ ಆಧಾರ. ಅದಕ್ಕೆ ಎಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ತಂದೆಯವರು ಕೂಡ ಇವತ್ತು ತಮ್ಮ 48 ವರ್ಷಗಳ ಸುದೀರ್ಘ ರಾಜಕೀಯ ಹೋರಾಟ ಮಾಡ್ಕೊಂಡು ಬಂದು ಯಾವುದೇ ಒಂದು ರಾಜಕೀಯ ಹಿನ್ನೆಲೆ ಇಲ್ಲದೆ, ಯಾವುದೇ ಒಂದು ಆರ್ಥಿಕ ಫಲ ಇಲ್ಲದೆ, ಆದ್ರೂ ಕೂಡ ಇವತ್ತು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಕಾರಣ ಅದಕ್ಕೆ ನೀವೆಲ್ಲ ಜೊತೆಯಾಗಿ ಒಗ್ಗಟ್ಟಾಗಿ ಅವ್ರ ಹಿಂದೆ ನಿಂತಿರುವಂತದ್ದು ಕಾರಣ. ಅವ್ರ ವಿರುದ್ಧ ಬೇಕಾದಷ್ಟು ಕುತಂತ್ರಗಳು, ಅವರಿಂದ ಬೇಕಾದಷ್ಟು ಕುಟಿಲತೆಗಳು ನಡೆದ್ರು ಕೂಡ ಅವ್ರನ್ನ ಮಣಿಸ್ಬೇಕು ಅಂತ ಬಹಳಷ್ಟು ಜನ ರಾಜಕೀಯ ಶತ್ರುಗಳು ಪ್ರಯತ್ನ ಪಟ್ಟರು ಕೂಡ ಇವತ್ತು ಅವರೆಲ್ಲರನ್ನು ಮೆಟ್ಟಿ ನಿಂತು ರಾಜಕೀಯದಲ್ಲಿ ಮುಂದೆ ಬಂದಿದ್ದಾರೆ. 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತಂದ್ರೆ ನೀವೆಲ್ಲ ಅವ್ರು ಕೊಟ್ಟಿರುವಂತ ಬೆಂಬಲ, ಸಹಕಾರ, ತೋರಿಸುವಂತ ಪ್ರೀತಿ, ವಿಶ್ವಾಸ ಅದಕ್ಕೆ ಕಾರಣ. ಹಾಗಾಗಿ ಎಲ್ಲಿವರೆಗೂ ನಿಮ್ಮ ಆಶೀರ್ವಾದ ಇರುತ್ತೆ ಅಲ್ಲಿವರೆಗೂ ಕೂಡ ಅವ್ರು ರಾಜಕೀಯದಲ್ಲಿ ಗಟ್ಟಿಯಾಗಿರ್ತಾರೆ. ಅವ್ರ ಸ್ಥಾನ ಸುಭದ್ರವಾಗಿರುತ್ತೆ. ಹಾಗಾಗಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಅವ್ರ ಮೇಲೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸಿದ್ದರಾಮಯ್ಯ ಅವರು ಕೂಡ ನೀವೆಲ್ಲ ಹೇಗೆ ಅವ್ರಿಗೆ ಬೆಂಬಲ, ಸಹಕಾರ ಕೊಟ್ಟು ಅವ್ರನ್ನ ಉನ್ನತ ಸ್ಥಾನಕ್ಕೆ ಏರಿಸಿದಿರೋ ಅದಕ್ಕೆ ಪ್ರತಿಯಾಗಿ ಅವರು ಕೂಡ ಸಮುದಾಯಕ್ಕೆ ತಮ್ಮ ಕೈಲಾದ ಸಹಾಯ ಮತ್ತೆ ಕೈಲಾದ ಸೇವೆಯನ್ನು ಮಾಡ್ಕೊಂಡೇ ಬಂದಿದ್ದಾರೆ. ಇವತ್ತು 2 ಬಾರಿ ಮುಖ್ಯಮಂತ್ರಿಗಳಾಗಿ ತಾವು ಚುನಾವಣೆಯಲ್ಲಿ ಜನರಿಗೆ ಏನೇನು ಭರವಸೆಗಳನ್ನು ಕೊಟ್ಟಿದ್ರು ಅಷ್ಟನ್ನು ಕೂಡ ಪೂರೈಸಿದ್ದಾರೆ. ಮೊದಲನೇ ಬಾರಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ತಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಸುಮಾರು 165ಕ್ಕೂ ಹೆಚ್ಚು ಭರವಸೆಯನ್ನು ಕೊಟ್ಟಿದ್ರು. ಅದು 160ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿ ನುಡಿದಂತೆ ನಡೆದಂತಹ ಮುಖ್ಯಮಂತ್ರಿ ಅಂತ ಹೇಳಿ ಅವರು ಹೆಸರು ಪಡೆದಿದ್ರು. ಈ ಬಾರಿ ಕೂಡ ಅವರು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು. ಆ ಗ್ಯಾರಂಟಿ ಯೋಜನೆಗಳು ಸಣ್ಣ ಪುಟ್ಟ ಯೋಜನೆಗಳಲ್ಲ. ಸುಮಾರು ವರ್ಷಕ್ಕೆ 52,000 ಕೋಟಿ ಖರ್ಚಾಗುವಂತ ಕಾರ್ಯಕ್ರಮಗಳು. ಅಷ್ಟು ಕಾರ್ಯಕ್ರಮಗಳನ್ನ ಅಧಿಕಾರಕ್ಕೆ ಬಂದಂತ 10 ತಿಂಗಳೊಳಗಡೆ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಇವತ್ತು ಅವರು ಅನುಷ್ಠಾನಕ್ಕೆ ತಂದಿದ್ದಾರೆ. ಬಹುಶಃ ದೇಶದಲ್ಲೇ, ವಿಶ್ವದಲ್ಲೇ ಅದು ದಾಖಲೆ. ಅಂತ ದಾಖಲೆ ಸಾಧ್ಯ ಆಗಿರೋದು ನಿಮ್ಮ ಬೆಂಬಲದಿಂದ. ಸಿದ್ದರಾಮಯ್ಯ ಹಾಗಾಗಿ ಕೊಟ್ಟಂತ ಮಾತನ್ನ ನಡ್ಕೊಂಡಿದ್ದಾರೆ. ಮತ್ತೆ ಅದೇ ರೀತಿ ಹಿಂದುಳಿದ ವರ್ಗದವರಿಗೆ ಅವ್ರು ಯಾವಾಗ್ಲೂ ಅವ್ರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಈಗ ಚುನಾವಣೆ ಪ್ರಣಾಳಿಕೆಯಲ್ಲಿ ಕಳೆದ ಬಾರಿ ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಜಾತಿ ಸಮೀಕ್ಷೆ ಮಾಡಿ ಹಿಂದುಳಿದ ವರ್ಗದವರ ಜನಸಂಖ್ಯೆ ಎಷ್ಟಿದೆ, ಅವರ ಆರ್ಥಿಕ, ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕ ಸ್ಥಿತಿಗತಿ ಹೇಗಿದೆ ಅಂತ ಹೇಳಿ ಅದನ್ನ ಅಧ್ಯಯನ ಮಾಡಿ ಅದರ ಪ್ರಕಾರ ಅವರಿಗೆ ಸವಲತ್ತುಗಳನ್ನ ಕೊಡಬೇಕು ಅಂತ ಹೇಳಿ ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ ಅವರು ಭರವಸೆ ಕೊಟ್ಟಿದ್ರು. ಈ ಬಾರಿ ಕೂಡ ನಮ್ಮ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಅದೇ ಭರವಸೆಯನ್ನ, ಆಶ್ವಾಸನೆಯನ್ನ ನಾವು ನಮ್ಮ ಜನರಿಗೆ, ಹಿಂದುಳಿದ ಸಮುದಾಯದಲ್ಲಿ ಮುಖ್ಯವಾಗಿ ಕೊಟ್ಟಿದ್ವಿ. ಈಗ ಆ ಜಾತಿ ಸಮೀಕ್ಷೆಯನ್ನ ಜಾರಿಗೆ ತರ್ತೀನಿ ಅಂತ ಹೇಳಿ ಅದನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅವರು ಚರ್ಚೆಗೆ ತಂದಿದ್ದಾರೆ. ಸೊ ಹಾಗಾಗಿ ಹಿಂದುಳಿದ ವರ್ಗದವರಿಗೆ ಅವ್ರು ಏನ್ ಭರವಸೆ ಕೊಟ್ಟಿದ್ರೋ ಅದನ್ನ ಇವಾಗ ಈಡೇರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಈ ಜಾತಿ ಸಮೀಕ್ಷೆ ಇದೆಯಲ್ಲ ಅದು ಜಾರಿಗೆ ಬರಬೇಕು. ಯಾಕೆ ಅಂತಂದ್ರೆ 1931ರಲ್ಲಿ ಬ್ರಿಟಿಷ್ ಆಡಳಿತ ಇದ್ದಾಗ ನಡೆದಂತ ಜಾತಿ ಸಮೀಕ್ಷೆ, ಅದಾದ್ಮೇಲೆ ಮತ್ತೆ ಜಾತಿ ಸಮೀಕ್ಷೆನೆ ನಡೆದಿಲ್ಲ ಇವತ್ತು ದೇಶದಲ್ಲಿ. ಇವತ್ತು ಯಾವ್ಯಾವ ಜಾತಿ ಜನಸಂಖ್ಯೆ ಎಷ್ಟೆಷ್ಟಿದೆ, ಅವರ ಸ್ಥಿತಿಗತಿ ಹೇಗಿದೆ ಅದೆಲ್ಲ ತಿಳ್ಕೊಳ್ಳದೆ ನಾವು ಯಾರಿಗೂ ಕೂಡ ಸರಿಯಾದ ಕಾರ್ಯಕ್ರಮಗಳನ್ನ ಕೊಡೋದಕ್ಕಾಗೋದಿಲ್ಲ. ಯಾರ ಜನಸಂಖ್ಯೆ ಎಷ್ಟಿದೆ ಮತ್ತೆ ಅವ್ರು ಎಷ್ಟು ಹಿಂದುಳಿದಿದ್ದಾರೆ ಅನ್ನೋದನ್ನ ತಿಳ್ಕೊಂಡಾಗ ಮಾತ್ರ ನಾವು ಅವ್ರಿಗೆ ಮೇಲೆತ್ತೋದಕ್ಕೆ, ಅವ್ರನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಸರಿಯಾದ ಕಾರ್ಯಕ್ರಮಗಳನ್ನ ಕೊಡೋದಕ್ಕೆ ಸಾಧ್ಯ. ಯಾಕೆಂದ್ರೆ ಸರ್ಕಾರ ಏನೇ ಒಂದು ಕಾರ್ಯಕ್ರಮ ಸವಲತ್ತುಗಳನ್ನು ಕೊಡ್ಬೇಕು ಅಂತಂದ್ರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಅಲ್ಲಿ ಅವ್ರು ಕೇಳ್ತಾರೆ, ನಿಮ್ಮಲ್ಲಿ ಎಂಪಿರಿಕಲ್ ಡೇಟಾ ಏನಿದೆ, ನಿಮ್ಮಲ್ಲಿ ಏನ್ ಅಂಕಿ ಅಂಶ ಇದೆ, ಯಾವ ಆಧಾರದ ಮೇಲೆ ನೀವು ಇಂಥ ಸಮುದಾಯದವರಿಗೆ ಇಂಥ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀನಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಆ ಕೇಳಿದಾಗ ಉತ್ತರ ನಾವು ಮತ್ತೆ ಏನು ಇರೋದಿಲ್ಲ, ಆ ಕಾರ್ಯಕ್ರಮ ಕೊಡೋದಕ್ಕಾಗೋದಿಲ್ಲ. ಮತ್ತೆ ಮುಖ್ಯವಾಗಿ ಇವತ್ತು ಜನಸಂಖ್ಯೆ ಹಿಂದುಳಿದ ವರ್ಗದವರು 50% ಮೇಲಿದ್ದೀವಿ. ಆದ್ರೆ ನಮ್ಗೆ ಸಿಗ್ತಿರುವಂತಹ ಮೀಸಲಾತಿ ಬರೀ 27%. ನಮ್ಮ ಜನಸಂಖ್ಯೆ ಅಷ್ಟಿದ್ದು ನಮ್ಗೆ ಸಿಗ್ತಿರುವಂತದ್ದು ಮೀಸಲಾತಿ ಕಮ್ಮಿ. ಹಾಗಾಗಿ ಇವತ್ತು ಹಿಂದುಳಿದ ವರ್ಗದ ಜಾತಿಗಳೆಲ್ಲ ನಮ್ಮಲ್ಲೇ ನಾವು
ಸಂಘರ್ಷಣೆ ಮಾಡುತ್ತದ್ದು ನಮ್ಮಲ್ಲೇ ಜಗಳ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇದೆ. ಯಾಕೆಂತಂದ್ರೆ ಮೀಸಲಾತಿ ಕಮ್ಮಿ ಇದೆ, ಆದ್ರೆ ಜನಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ನಮ್ಮ ಹಿಂದುಳಿದ ವರ್ಗದ ಜಾತಿಗಳಲ್ಲೇ ನಡೆಯುವಂತ ಈ ಹೋರಾಟ ಮತ್ತೆ ಈ ಘರ್ಷಣೆ ಇದನ್ನೆಲ್ಲ ತಡಿಬೇಕು ಅಂತಂದ್ರೆ ಈ ಮೀಸಲಾತಿ ಪ್ರಮಾಣ ಏನಿದೆ ಹಿಂದುಳಿದ ವರ್ಗದವ್ರಿಗೆ ಅದನ್ನ ಹೆಚ್ಚು ಮಾಡಬೇಕು. ಆದ್ರೆ ಕೋರ್ಟ್ ಅದನ್ನ 50%ಗೆ ಮಿತಿ ಮಾಡಿ ಇಟ್ಬಿಡಿದೆ. ಆ 50% ಮಿತಿ ಏನಿದೆ ಅದನ್ನ ತೆಗೆದಾಕ್ಬೇಕು. ಅದನ್ನ ತೆಗೆದಾಕ್ಬೇಕು ಅಂದ್ರೂ ಕೂಡ ಈ ಒಂದು ಜಾತಿ ಸಮೀಕ್ಷೆ ಬಹಳ ಮುಖ್ಯವಾಗಿದೆ. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಆ ಜಾತಿ ಸಮೀಕ್ಷೆಯನ್ನ ಹೇಗಾದ್ರೂ ಮಾಡಿ ಜಾರಿಗೆ ತರಬೇಕು ಅಂತ ಹೇಳಿ ಕ್ಯಾಬಿನೆಟ್ ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಅದನ್ನ ಜಾರಿಗೆ ತರ್ತೀವಿ. ಅದನ್ನ ಜಾರಿಗೆ ತಂದ್ರೆ ನಾವು ಮೀಸಲಾತಿ 50% ಮಿತಿ ಏನಿದೆ ಅದನ್ನ ತೆಗೆದು ಹಿಂದುಳಿದ ವರ್ಗದವರಿಗೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತೆ ಯಾವುದೇ ಒಂದು ಸಮುದಾಯದವರಿಗೆ ಅನುಕೂಲ ಮಾಡೋದಕ್ಕಲ್ಲ, ಅದು ಎಲ್ಲಾ ಹಿಂದುಳಿದ ವರ್ಗದವರಿಗೆ. ಅದ್ರೊಳಗೆ ಒಕ್ಕಲಿಗರು ಸೇರ್ತಾರೆ, ಲಿಂಗಾಯತರು ಸೇರ್ತಾರೆ, ಕುರುಬರು ಸೇರ್ತಾರೆ, ಮಡಿವಾಳರು ಸೇರ್ತಾರೆ, ಎಲ್ಲ ಹಿಂದುಳಿದ ವರ್ಗದವರು ಕೂಡ ಸೇರ್ತಾರೆ. ಎಲ್ರಿಗೂ ಕೂಡ ಮೀಸಲಾತಿ ಇಷ್ಟ ಆಗುತ್ತೆ, ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಎಲ್ಲಾ ಹಿಂದುಳಿದ ವರ್ಗದವರು ಒಳ್ಳೇದಾಗಬೇಕು ಅಂತ ಹೇಳಿ ಅವ್ರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಜಾತಿ ಸಮೀಕ್ಷೆಯನ್ನ ನಮ್ಮ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಜಾರಿಗೆ ತರಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ಬಹುಶಃ ಕ್ಯಾಬಿನೆಟ್ ಡಿಸ್ಕಸ್ ಆಗಿರ್ಬೇಕು. ಸೊ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರನೂ ಕೂಡ ಇಷ್ಟು ದಿವಸ ಏನ್ ಜಾತಿ ಗಣತಿಯನ್ನ ವಿರೋಧ ಮಾಡ್ತಿದ್ರು, ಅವರು ಕೂಡ ಈ ಬಾರಿ ಜನಗಣತಿಯಲ್ಲಿ ಜಾತಿ ಸಮೀಕ್ಷೆನ ಮಾಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಜಾತಿ ಗಣತಿಯನ್ನ ಜಾರಿಗೆ ತಂದ್ರೆ ಹಿಂದುಳಿದ ವರ್ಗದವರ ಅಭ್ಯುದಯ ಸಾಧ್ಯ ಆಗುತ್ತೆ. ಆ ಕೆಲಸನ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಆ ಒಂದು ಕೆಲಸ ಮಾಡೋದಕ್ಕೆ ನಿಮ್ಮೆಲ್ಲರ ಬೆಂಬಲ ಸಹಕಾರ ಇರಬೇಕು. ಏನೇ ಒಂದು ರಾಜಕೀಯ ಸವಾಲು ಎದುರಾದ್ರೂ ನೀವು ಹಿಂದೆ ಗಟ್ಟಿಯಾಗಿ ನಿಂತರೆ ಖಂಡಿತ ಅವರು ಜನಗಳು ಕೊಟ್ಟಂತ ಆಶ್ವಾಸಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸಗಳೆಲ್ಲ ಮಾಡ್ತೀನಿ ಅಂತ ಹೇಳಿ ನಾನು ಬಯಸಿದ್ದೀನಿ. ಮತ್ತೆ ನಮ್ಮ ಕನಕ ಮತ್ತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ನವರು ಏನಿವತ್ತು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಬರೀ ಸಂಘದ ಹೆಸರು ಮಾಡ್ಕೊಂಡು ಬರೀ ಜಯಂತಿಗಳನ್ನ ಮಾತ್ರ ಮಾಡಿದ್ರೆ ಅದು ಕೂಡ ಮುಖ್ಯವಾದ ಕೆಲಸ. ಯಾಕಂತಂದ್ರೆ ನಮ್ಮ ಸಮುದಾಯದ ಮಹನೀಯರ ಸಂದೇಶಗಳನ್ನ ಅವ್ರ ಚಿಂತನೆಗಳನ್ನ ಜನರಿಗೆ ತಲುಪಿಸಬೇಕಾದದ್ದು ಕೂಡ ಮುಖ್ಯವಾದ ಕೆಲಸ. ಆ ಕೆಲಸ ಮಾಡೋದ್ರ ಜೊತೆಗೆ ದಯವಿಟ್ಟು ದಡದಳ್ಳಿ ಗ್ರಾಮದ ಜನರ ಕೆಲಸನೂ ಮಾಡಿ, ಈ ಪಂಚಾಯತ್ ಕೆಲಸನೂ ಮಾಡಿ, ಈ ಗ್ರಾಮದಲ್ಲಿ ಯಾರ್ಯಾರು ಬಡವರಿದ್ದಾರೆ ಅವರಿಗೆ ಸಹಾಯ ಮಾಡುವಂತ ಕೆಲಸ ಮಾಡಿ, ಸರ್ಕಾರದ ಸವಲತ್ತುಗಳು ಅವ್ರಿಗೆ ನೇರವಾಗಿ ಸಿಗುವಂತ ಕೆಲಸ ಮಾಡಿ. ಆಗ ಖಂಡಿತ ಸಂಘ ಮಾಡಿದ್ದು ಸಾರ್ಥಕ ಆಗುತ್ತೆ. ಜನರು ಕೂಡ ನಿಮಗೆ ಬೆಂಬಲ ಕೊಡ್ತಾರೆ. ನಾವು ಜನಪ್ರತಿನಿಧಿಗಳು ಮಾಡುವಂತ ಒಳ್ಳೆ ಕೆಲಸಕ್ಕೆ ಸದಾ ಕೈಗೊಳ್ತೇವೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ದಡದಳ್ಳಿ ಗ್ರಾಮದವರು ವೇದಿಕೆ ಮೇಲೆ ಮಹದೇವ್ ಅವರು ಹೇಳಿದ್ದಾರೆ, ಇಲ್ಲೊಂದು ನಮಗೆ ರಸ್ತೆ ಮತ್ತೆ ಚರಂಡಿ ಆಗ್ಬೇಕು, ಮತ್ತೆ ಒಳಚರಂಡಿ ಕಾಮಗಾರಿ ಆಗ್ಬೇಕು ಅಂತ ಹೇಳಿ. ಒಳಚರಂಡಿ ಮಂಜೂರಾಗಿತ್ತು ಅಂತ ಮರಿಗೌಡರು ಹೇಳಿದ್ರು. ಮಂಜೂರಾಗಿದ್ರು ಕೂಡ ಅದೇನೋ ಕೇಸ್ ಆಯೋಗದಲ್ಲಿ ಇರೋದ್ರಿಂದ ಅದನ್ನ ಇದು ಮಾಡಿದ್ದಾರೆ ಅಂತ ಹೇಳಿ ನಿಲ್ಸಿದ್ರು. ಸರಿ ಆಯ್ತು. ಹಾಗಾಗಿ ಆ ಒಳಚರಂಡಿ ಕಾಮಗಾರಿಯನ್ನ ಖಂಡಿತ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಖಂಡಿತ ನಮ್ಮ ಅಧಿಕಾರದ ಅವಧಿಯಲ್ಲೇ ಅದನ್ನ ಪೂರ್ಣ ಮಾಡ್ಕೊಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದಾರೆ. ಮತ್ತೆ ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು ಅಂಬೇಡ್ಕರ್ ಭವನ ಕೂಡ ಆಗ್ಬೇಕು ಅಂತ ಹೇಳಿ. ಜಾಗ ಇದೆಯಾ? ಖಂಡಿತ ಆಗಿದೆ. ಅದಕ್ಕೂ ಕೂಡ ಅನುದಾನ ಹಾಕಿಸ್ಕೊಟ್ಟು ನಮ್ಮ ದಡದಳ್ಳಿ ಗ್ರಾಮದಲ್ಲಿ ಏನೇನು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕೋ ಅಷ್ಟು ಕಲ್ಪಿಸ್ಕೊಡ್ತೀನಿ. ಖಂಡಿತ ನಿಮ್ಮ ಗ್ರಾಮದಲ್ಲಿ ಏನ್ ಕೆಲಸ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಒಂದೆರಡು ಕೆಲಸ ಹೇಳಿದ್ರಿ, ಇನ್ನೂ ಮಿಕ್ಕದ ಪಟ್ಟಿ ಮಾಡ್ಕೊಡಿ. ಅಷ್ಟು ಕೆಲಸ ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳಿ ಇವತ್ತಿಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಗಳ ಜೊತೆ ಸಮಯ ಕಳೆಯೋದಕ್ಕೆ, ನಿಮ್ಗಳ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ನೀವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನ ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಅತ್ಯಂತ ಸಂತೋಷ ನಾವೆಲ್ಲರೂ ಕೂಡ ಉದ್ಘಾಟನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಸುಪುತ್ರರಾದಂಥ ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ APMC ಅಧ್ಯಕ್ಷರು, ಆತ್ಮೀಯರಾದಂಥ ಬಸವರಾಜ್ ಅವರೇ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಹಿರಿಯರಾದಂಥ ಪಟೇಲ್ ಜವರೇಗೌಡ್ರೆ, ರಂಗಪ್ಪನವ್ರೆ, ಕೊಟ್ಟಗೊಂಡಿ ಮಹದೇವ್ ಅವರೇ, ಹೆಬ್ಬಾಳಿಗೌಡ್ರೆ, ಸಿದ್ದರಾಮಯ್ಯಗೌಡ್ರೆ, ಮತ್ತು ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಅರುಣ್ ಕುಮಾರ್ ಅವರೇ, ಹಾಲು ಒಕ್ಕೂಟ ನಿರ್ದೇಶಕರಾದ ಗುರುಸ್ವಾಮಿ ಅವರೇ, ಈ ಒಂದು ಕಾರ್ಯಕ್ರಮದ ರೂವಾರಿ, ಈ ಕಾರ್ಯಕ್ರಮದ ರೂವಾರಿ ಶ್ರೀಮಂತ್ ಮಹಾದೇವರವರು ಹುಟ್ಟು ಹಬ್ಬದ ಶಿವ ಇವತ್ತು ಮಹಾದೇವರ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ಅವರು ಅತ್ಯಂತ ಪವಿತ್ರವಾದ ಕೆಲಸವನ್ನು ಮಾಡಿದ್ದಾರೆ. ನಾವು ಪ್ರತಿ ವರ್ಷವೂ ಕೂಡ ಅವರ ಹುಟ್ಟುಹಬ್ಬಕ್ಕೆ ಈ ಗ್ರಾಮಕ್ಕೆ ಬಂದು ಅವ್ರನ್ನ ಹಾರೈಸ್ತಕ್ಕಂಥ ಒಂದು
ಪ್ರವೃತ್ತಿಯನ್ನು ಕೂಡ ಇಟ್ಕೊಂಡಿದ್ದು. ಆದರೆ ಈ ಸಾರಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಸಂಗೊಳ್ಳಿ ರಾಯಣ್ಣನ ಒಂದು ಪ್ರತಿಮೆಯನ್ನು ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿ ಬಂದಿದ್ದ ಸಂದರ್ಭದಲ್ಲಿ ಅವರು ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡಿದ್ರು. ಹಾಗೆ ಅವರು ಹುಟ್ಟುಹಬ್ಬದ ಅಂಗವಾಗಿ ಸಂಗೊಳ್ಳಿ ರಾಯಣ್ಣನ ಭಕ್ತಿಗೆ ಪಾತ್ರರಾಗಿ ಅವ್ರ ಪ್ರತಿಭೆಯನ್ನು ಇಲ್ಲಿ ಶಂಕುಸ್ಥಾಪನೆ ಮಾಡಿಸಿರ್ತಕ್ಕಂಥದ್ದು. ಮತ್ತು ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ತಾವೆಲ್ಲರೂ ಮಾಡ್ತಾ ಇದ್ದಾರೆ. ಅದಕ್ಕೆ ಚಾಮುಂಡೇಶ್ವರಿ, ಅಷ್ಟದೇವತೆಗಳು, ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆಶೀರ್ವಾದ ಶ್ರೀ ಮಹಾದೇವ್ ಇರಲಿ ಅಂತ ಹೇಳಿ ನಾನು ಕೂಡ ಆಶೀರ್ವಾದವನ್ನು ಮಾಡ್ತಾ ಇದ್ದೀನಿ. ಮಹಾದೇವರವರು, ನಾನು ಬ್ಲಾಕಿನ ಒಂದು ಕಾರ್ಮಿಕ ಸಂಘದ ಅಧ್ಯಕ್ಷನ ಸಾಹೇಬರ ಆದೇಶದ ಮೇರೆಗೆ ಮಾಡಿಸಿದ್ದೆ. ಹಾಗಾಗಿ ಅತ್ಯಂತ ಪರವಾಗಿ, ಸಾರ್ವಜನಿಕ ಪರವಾಗಿ ಯಾರು ಒಂದು ಅವರೆಲ್ಲರೂ ಪರವಾಗಿ ಕೆಲಸ ಮಾಡ್ತಕ್ಕಂಥ ಮನಸ್ಸನ್ನು ಹೊಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಜಿಲ್ಲಾ ಮಟ್ಟದ ಒಂದು ಪದಾಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಅವರಿಗೆ ಚಾಮುಂಡೇಶ್ವರಿ ಶಕ್ತಿಯನ್ನು ತುಂಬಿ ಇಂಥ ಸೇವಕರಿಗೆ ಮಾಡಲಿಕ್ಕೆ ಅವ್ರಿಗೂ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ನಿಮ್ಗೆ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಇವತ್ತು ಗುದ್ದಲಿ ಪೂಜೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಧೀಮಂತ ನಾಯಕರಾದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳ ಸುಪುತ್ರರಾದಂತಹ ಯತೀಂದ್ರ ಸಿದ್ದರಾಮಯ್ಯನವರು ಈಗ ಆಗಮಿಸಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಕರ್ನಾಟಕ ಗ್ರಾಮೀಣ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸಲಿಕ್ಕೆ ಇಚ್ಛಿಸ್ತೇನೆ. ಅದೇ ರೀತಿ ನಮ್ಮ ಇನ್ನೊಬ್ಬ ನಾಯಕರಾದಂಥ ಮೂಡಾದ ಮಾಜಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದ ಮಾಜಿ ಅಧ್ಯಕ್ಷರು ಮರಿಗೌಡರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಅವ್ರಿಗೂ ನಾನು ಅಭಿನಂದನೆ ಹೇಳ್ತಾ, ಅದೇ ರೀತಿ ನಮ್ಮ ಮಾಜಿ ಶಾಸಕರಾದ ಸತ್ಯಪ್ಪ ಅವರ ಮಗರಾದಂಥ ಅರುಣ್ ಕುಮಾರ್ ಅವರು, ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಗುರುಸ್ವಾಮಿ ಅವರು ಹಾಗೂ ಸಿದ್ದರಾಮಯ್ಯ ಅವರು, ಅಬ್ಬಾಳಗೌಡರು, ಪಟೇಲ್ ಜವರೇಗೌಡರು, ಇನ್ನು ಎಲ್ಲ ಹಿರಿಯ ಮುಖಂಡರು, ಈ ಊರಿನ ಗ್ರಾಮಸ್ಥರು, ಮುಖಂಡರು, ಯಜಮಾನರುಗಳು ಎಲ್ಲರೂ ಸೇರಿ ಈ ದಿವಸ ಒಂದು ಒಳ್ಳೆಯ ಕೆಲಸಕ್ಕೆ ನೀವೆಲ್ಲರೂ ಒಂದು ಆಗಮಿಸಿ ಈ ಕಾರ್ಯಕ್ರಮ ಇಷ್ಟೊಂದು ವಿಭಜನೆಯಿಂದ ನೀವು ನೆರವೇರಿಸಿಕೊಟ್ಟಿದ್ದೀರಿ. ನಿಮ್ಮೆಲ್ಲ ಊರಿನ ಗ್ರಾಮಸ್ಥರು ಸಹ ಮತ್ತೊಮ್ಮೆ ನನಗೆ ಅಭಿನಂದನೆ ಹೇಳ್ತಾ, ಏನಿವತ್ತು ಕನಕ ಕ್ರಾಂತಿ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಇದು ಪ್ರತಿಷ್ಠಾಪನೆ ಆಗುವವರೆಗೂ ಸಹ ಏನು ಈ ದಿವಸ ಹುಮ್ಮಸ್ಸಿನಿಂದ ನೀವೆಲ್ಲ ಸೇರಿದಿರಿ, ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರಿ. ಆ ಪ್ರತಿಮೆ ಪ್ರತಿಷ್ಠಾಪನೆ ಆಗೋ ಸಂದರ್ಭದವರೆಗೂ ನೀವೆಲ್ಲರೂ ಇದೇ ರೀತಿ ಒಗ್ಗಟ್ಟಾಗಿ ಊರಿನ ಹಿತವನ್ನು ಕಾಯಬೇಕು. ಹಾಗೆ ಸಂಗೊಳ್ಳಿ ರಾಯಣ್ಣವರ ಆದರ್ಶವನ್ನು ನೀವು ಬೆಳೆಸ್ಕೊಳ್ಬೇಕು. ಅವರು ಮಹಾನ್ ನಾಯಕರು, ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟಂತವರು. ಅಂತವರ ಪ್ರತಿಮೆಯನ್ನು ಇವತ್ತು ದಂಡಲಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಹೊಂದಿಸ್ತಾ, ಯಾವುದೇ ರೈತರ ಘಟನೆ ನಡೆದಂತೆ ಎಲ್ಲರೂ ಒಗ್ಗಟ್ಟಾಗಿ ಏನು ಇವತ್ತು ಕಾರ್ಯಕ್ರಮವನ್ನ ಎಲ್ಲ ನಿಂತು ಯಶಸ್ವಿಗೊಳಿಸಿದರು. ಎಲ್ಲರೂ ಸಹ ನೀವೆಲ್ಲರೂ ಕೊನೆಯವರೆಗೂ ಪ್ರತಿಮೆನ ಉದ್ಘಾಟನೆ ಮಾಡಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ. ಹಾಗಾಗಿ ನೀವು ಅದು ನೆರವೇರುವವರೆಗೂ ನೀವೆಲ್ಲ ಕೈ ಜೋಡಿಸಬೇಕು. ಊರಿನ ಗ್ರಾಮಸ್ಥರು, ಎಲ್ಲ ಯುವಕ ಮಿತ್ರರು ಎಲ್ಲರೂ ಒಗ್ಗಟ್ಟಾಗಿ ನಾನು ಇದನ್ನೆಲ್ಲ ಬಿಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ನಿಮ್ಮೂರಿನಲ್ಲಿ ಅದನ್ನು ನೆರವೇರಿಸಿ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ಇವತ್ತು ಏನು ಮಾಧವರವರ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ, ಅವರೇ ಸಹ ತಾಯಿ ಚಾಮುಂಡೇಶ್ವರಿ ಒಳ್ಳೆಯ ಮಾಡಲಿ. ಏನು ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಊರಿನ ಗ್ರಾಮಸ್ಥರು ಎಲ್ಲ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಎಲ್ಲ ಟ್ರಸ್ಟ್ ವತಿಯಿಂದ ಆ ಮಕ್ಕಳಿಗೂ ಸಹ ಒಳ್ಳೆ ಭವಿಷ್ಯ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲ ಗರ್ದಲ್ಲಿ ಗ್ರಾಮದ ಎಲ್ಲ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿಯರು, ನನ್ನ ತಾಯಂದಿರಿಗೆ, ಹಾಗೆ ಪಂಚ ಗ್ಯಾರಂಟಿಗಳ ಸರ್ದಾರ ಅಂತ ಅಂದ್ರೂ ಕೂಡ ತಪ್ಪಾಗಲಾಗದು. ಅವರ ಸುಪುತ್ರರು ಹಾಗೆ ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಕೂಡ ಎಲ್ಲ ಭಾಗವಹಿಸಿದ್ದಕ್ಕೆ
ನಿಜವಾಗ್ಲೂ ಒಂದು ಧನ್ಯವಾದ ಅಂತ ತಿಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ನಮ್ಮ ಮರಿಗೌಡ್ರೆ, ಹಾಗೆ ಬಸವರಾಜ್ ಅವರೇ, ಹಾಗೆ ಸಿದ್ದರಾಮಣ್ಣ ಅವರೇ, ಪಟೇಲ್ ಜವರೇಗೌಡ್ರೆ, ಹಾಗೆ ವೇದಿಕೆ ಡೈರಿ ನಿರ್ದೇಶಕರಾದಂತ ಕುರ್ಸ್ವಾಮಿ ಅವರೇ, ಹಾಗೆ ಈ ಒಂದು ಕಾರ್ಯಕ್ರಮವನ್ನ ರೂಪಿಸಿದಂತ ನಮ್ಮ ಮಾದೇವ್ ಹಾಗೂ ಅವರ ತಂಡ, ಯುವಕರ ತಂಡ, ಒಂದು ಸೇನೆ ರೀತಿ ಇವತ್ತು 11 ಗಂಟೆಗೆ ನಿಗದಿ ಆಗಿದ್ದಂತ ಕಾರ್ಯಕ್ರಮದಲ್ಲಿ ಇದುವರೆಗೂ ತಾವೆಲ್ಲ ಸಂಯಮದಿಂದ ಕಾಯ್ಕೊಂಡಿದ್ದೀರಾ. ಈ ಒಂದು ಶಿಸ್ತು ಇದೇ ರೀತಿ ಏನು ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಸ್ಥಾಪನೆ ಮಾಡಿದ್ದೀರಾ, ಅವರ ಚರಿತ್ರೆಯನ್ನ ಅವೆಲ್ಲ ತಿಳ್ಕೊಂಡು ಆ ಆದರ್ಶವನ್ನ ನಾವು ಅಳವಡಿಸ್ಕೊಳ್ಳೋದ್ರ ಮೂಲಕ ನನಗೂ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟು ಈ ಒಂದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ. ದಡದಳ್ಳಿ ಗ್ರಾಮದಲ್ಲಿ ಇತಿಹಾಸದ ಸೃಷ್ಟಿಯಾಗಿದೆ. ವರ್ಷಕ್ಕೊಂದ್ಸಲ ಮಾರಮ್ಮನ ಜಾತ್ರೆ ನಡೀತಿದೆ. ಇವತ್ತು ದಡದಳ್ಳಿ ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ ಹಾಗೂ ದಡದಳ್ಳಿ ಮಾದೇವಣ್ಣ ಅವರ ಹುಟ್ಟುಹಬ್ಬದಕ್ಕೆ ಇಡೀ ದಡದಳ್ಳಿ ಜನರಿಗೆ ಖುಷಿಯಾಗಿ ಅದ್ದೂರಿ ಸ್ವಾಗತವಾಗಿ ಇಡೀ ಹಬ್ಬದ ವಾತಾವರಣ ಆಗಿದೆ ಇವತ್ತು. ಅದು ಹೆಚ್ಚಿನ ಅಂದರೆ ಇನ್ನೂ ತುಂಬ ಅವರು ಇವತ್ತು ನಿಜದಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆದ್ದಿದ್ದಾರೆ. ಅವ್ರ ಮುಂದಕ್ಕೆ ನಾವು ಇದೇ ಎಲೆಕ್ಷನಲ್ಲಿ ಜಡ್ ಪಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿಯಲ್ಲಿ ನಿಲ್ಲಿಸಿ ಅವ್ರನ್ನ ಇದಕ್ಕಿಂತ ಅದ್ದೂರಿಯಾಗಿ ಸ್ವಾಗತ ಬಯಸಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಕರ್ಕೊಬಂದು ಇದೇ ಥರ ಸ್ವಾಗತ ಮಾಡಿ ಅಣ್ಣವರು ಇದಕ್ಕಿಂತ ಹೆಚ್ಚಿನ ಸ್ಥಾನದಲ್ಲಿ ನಾವು ಬೆಳೆಸಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಇಡೀ ನಮ್ಮ ದಡದಳ್ಳಿ ಮಾದೇವಣ್ಣ ಅಭಿಮಾನ ಸಂಘದಿಂದ ನಾವೆಲ್ಲರೂ ಇದಕ್ಕೆ ಅವ್ರು ಎಲ್ಲಿ ತನಕ ಈ ರಾಜಕೀಯಕ್ಕೆ ನಾವು ಬೆಂಬಲ ಕೊಡ್ತಾರೆ ಅದಕ್ಕಿಂತ ನಾವು ಅವ್ರ ಹಿಂದಕ್ಕೆ ನಾವು ಯಾವಾಗಲೂ ಬೆಂಬಲವಾಗಿರ್ತೀವಿ ನಾವು ಇದಕ್ಕೆ. ಥ್ಯಾಂಕ್ ಯು. ಆತ್ಮೀಯ ಸ್ನೇಹಿತರಂತ ದಡದಳ್ಳಿ ಮಾದೇವಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಗ್ರಾಮದಲ್ಲಿ, ದಡದಳ್ಳಿ ಗ್ರಾಮದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಜನ ತುಂಬ ಸಪೋರ್ಟ್ ಆಗಿದ್ದಾರೆ. ಅವ್ರ ಮುಂದೆ ಇನ್ನೂ ಇದೇ ಥರ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ.